ಬೆಂಗಳೂರಿಗೆ ಬಂದಮೇಲೆ ಕಬ್ಬನ್ ಪಾರ್ಕ್ಗೆ ವಿಸಿಟ್ ಮಾಡೋದು ಕಾಮನ್. ಆದರೆ ಕಬ್ಬನ್ ಪಾರ್ಕ್ ಹೊಸ ರೂಲ್ಸ್ ಜನರಿಗೆ ಕಿರಿಕಿರಿ ಉಂಟು ಮಾಡ್ತಿದೆ. ಅದೊಂದು ನಿಯಮ ಸಾಲು ಸಾಲು ಸಮಸ್ಯೆಗೆ ನಾಂದಿ ಹಾಡಿದೆ. ಹಾಗಾದ್ರೆ ಆ ರೂಲ್ಸ್ ಯಾವುದು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ರೂಲ್ಸ್ ಮಾಡಿ ಕೆಟ್ಟ ಕಬ್ಬನ್ ಪಾರ್ಕ್ ಆಡಳಿತ ಮಂಡಳಿ. ಹೊಸ ನಿಯಮದಿಂದ ವಾಹನ ಸವಾರರ ಪರದಾಟ. ಸರ್ಕಾರ ಒಂದೊಂದ್ಸಲ ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡ್ಬಿಡತ್ತೆ. ಅದಕ್ಕೆ ಉದಾಹರಣೆ ಆಗಿರೋದು ಈ ಕಬ್ಬನ್ ಪಾರ್ಕ್. ಒಂದು ನಿಯಮದ ಬದಲಾವಣೆಯಿಂದಾಗಿ ಒಂದಿಷ್ಟು ಜನ ಖುಷಾದ್ರೆ ಮತ್ತೊಂದಷ್ಟು ಜನ ಟೆನ್ಷನ್ ಆಗಿದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಾ ಓಡಾಡ್ತಿದ್ದಾರೆ. ಹೌದು, ಕಬ್ಬನ್ ಪಾರ್ಕ್ ಆವರಣದಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ವಾಹನ ಸಂಚಾರಕ್ಕೆ ಅನುಮತಿ ನೀಡದಂತೆ ಸರ್ಕಾರಕ್ಕೆ ಅನೇಕರು ಒತ್ತಾಯ ಮಾಡಿದ್ರು. ಅದರಂತೆ ಸರ್ಕಾರ ಕೂಡ ರಜಾ ದಿನಗಳಲ್ಲಿ ಕಬ್ಬನ್ ಪಾರ್ಕ್ ಒಳಗೆ ವಾಹನ ಸಂಚಾರವನ್ನ ನಿಷೇಧಿಸಿತ್ತು. ಇದರಿಂದಾಗಿ ಹೊಸ ತಲೆನೋವು ಶುರುವಾಗಿದೆ. ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಂಜಾಟ ಹೆಚ್ಚಾಗಿದೆ. ವಾಹನ ಸವಾರರು ಸುಲಭವಾಗಿ ಸಂಚಾರ ಮಾಡಬಹುದಾದ ರಸ್ತೆಯನ್ನ 5 ರಿಂದ 6 ಕಿಲೋಮೀಟರ್ನಷ್ಟು ದೂರ ಸುತ್ತಕೊಂಡು ಬರೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಟ್ರಾಫಿಕ್ ಬ್ಲಾಕ್ ಆಗಿರಿಂದ ನಾನು ಆಟಿ ನಗರ್ಗೆ ಹೋಗೋದಕ್ಕೆ ಸುಮಾರು ಅಲ್ಚೂರ್ವರೆಗೂ ಹೋಗಿ ಬಂದಿದ್ದೆ. ತುಂಬ ಬೇಜಾರಾಯಿತು. ಏನೋ ಪೆಟ್ರೋಲ್ ಇತ್ತು, ಪರವಾಗಿಲ್ಲ. ಪೆಟ್ರೋಲ್ ಇಲ್ಲಾಂದ್ರೆ ಏನು ಮಾಡಬೇಕಿತ್ತು? ಅದಕ್ಕೆ ಮುಂಚೆನೇ ಇಂಟಿಮೇಟ್ ಬೇರೆ ಕಡೆ ಒಂದು ಕಡೆ ಬ್ಲಾಕ್ ಮಾಡಿದಾಗ ಇನ್ನೊಂದು ಕಡೆ ಬಿಡಬೇಕು. ಟೋಟಲಾಗಿ ಫುಲ್ ಕ್ಲೋಸ್ ಮಾಡಿಬಿಟ್ರೆ ಟೂ ವೀಲರವರು, ವೆಹಿಕಲ್ ಅವರು, ಏರ್ಪೋರ್ಟ್ಗೆ ಹೋಗೋರು, ಬಸ್ಗೆ ಹೋಗೋರು, ಮೆಟ್ರೋಗೆ ಹೋಗೋರು ಹೆಂಗೆ ಹೋಗ್ತಾರೆ? ಅರ್ಜೆಂಟ್ ಇದ್ದವರು ಎಷ್ಟು ಸಮಸ್ಯೆ ಆಗುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ನೋಡಿ ಮಾಡಬೇಕು. ಇನ್ನು ಸರ್ಕಾರಿ ರಜೆಗಳದ್ದು ಒಂದು ಕತೆ ಆದ್ರೆ ವೀಕೆಂಡ್ದು ಮತ್ತೊಂದು ಕತೆ. ವೀಕೆಂಡ್ ಬಂದ್ರೆ ಇಡೀ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ನಿಂದ ತುಂಬ ಹೋಗುತ್ತೆ. 1 ಕಿಲೋಮೀಟರ್ ವರೆಗೂ ಸಾಗೋಕೆ 10 ರಿಂದ 15 ನಿಮಿಷಗಳು ತೆಗೆದುಕೊಳ್ಳುತ್ತೆ. ಕೊನೆ ಪಕ್ಷ ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋಣ ಅಂದ್ರೂ ಕೂಡ ಓಪನ್ ಇರೋದಿಲ್ಲ. ಹೀಗಾಗಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಿ ಅಂತ ಸವಾರರು ಮನವಿ ಮಾಡಿದ್ದಾರೆ. ಇನ್ನು ಕ್ರಿಕೆಟ್ ಮ್ಯಾಚ್ ಇದ್ದಾಗಂತೂ ರಸ್ತೆಯಲ್ಲೇ ನರಕ ಕಾಣಿಸುತ್ತೆ. ರಜೆ ದಿನ ಏನಾದ್ರೂ ಮ್ಯಾಚ್ ಇದ್ರೆ ನಮ್ಮ ಕತೆ ಮುಗೀತು ಅಂತ ಸವಾರರು ತಲೆ ಚೆಚ್ಕೊಳ್ತಿದ್ದಾರೆ. ಇದು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸಾಟರ್ಡೆ ಸಂಡೇ ಪರವಾಗಿಲ್ಲ, ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ, ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ದೊಡ್ಡ ಇಶ್ಯೂ ಆಗಿರೋದು. ಅದಕ್ಕೆ ಬಂದು ಮಾತಾಡ್ತಾರೆ. ನಾವು ಮುಂಚೆ ಕಬ್ಬನ್ ಪಾರ್ಕ್ ಆರಾಮಾಗಿ ಒಳಗಡೆ ಬರ್ತಾ ಇದ್ದೋ, ಅಷ್ಟು ಟ್ರಾಫಿಕ್ ಆಯ್ತಾ ಇರಲಿಲ್ಲ. ಇವಾಗ ಒಂದು ರೌಂಡ್ ಸುತ್ತ ಹಾಕೊಂಡ್ ಬರಬೇಕು, ಅದಕ್ಕಿಂತ ಹೆವಿ ಟ್ರಾಫಿಕ್ ಆಗುತ್ತೆ. ಈ ಸರ್ಕಾರಕ್ಕೆ ಎಷ್ಟು ಹೇಳೋದು ಬುದ್ಧಿ ಬರಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಸರ್ಕಾರದ ನಿಯಮ ಮಾತ್ರ ವಾಹನ ಸವಾರರಿಗೆ ಸಂಕಷ್ಟ ತಂದಿಟ್ಟಿದೆ. ಇದೇ ರೀತಿ ಸಂಚಾರ ದಟ್ಟಣೆ ಮುಂದುವರೆದ್ರೆ ಮುಂದೊಂದು ದಿನ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಹಕ್ಕಿಗಳ ಚಿಲಿಪಿಲಿಗಿಂತ ವಾಹನಗಳ ಹಾರ್ನ್ ಸದ್ದೇ ಜೋರಾಗಿ ವಾಹನಗಳು ಗಂಟೆಗಟ್ಟಲೆ ರೋಡ್ನಲ್ಲೇ ಕಾಯೋ ಸ್ಥಿತಿ ದೂರವೇನಿಲ್ಲ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.